ಒಂದೊಂದರಲ್ಲಿ ಕೊಟ್ಟಿದ್ದಾನೆ. ಇಲ್ಲಿರ್ತಕ್ಕಂಥ ಎಲ್ಲ ನಾನು ಈ ಜಾಗಕ್ಕೆ ಬಂದು ನೋಡಿದಾಗ ಜ್ಯೋತಿಯಮ್ಮ ಕರೆದಾಗ ನಮಗೆ ಈ ಮಂಡಳಿ ಮಾಡಬೇಕು ಅಂತ, ಈ ಜಾಗದಲ್ಲಿ ನಾವು ಮಂಡಳಿ ಮಾಡೋದು ಎಷ್ಟು ಸೂಕ್ತ, ಹೆಂಗೆ ಅಂತ ಅಂದ್ಬಿಟ್ಟು ಒಂಥರ ಯೋಚನೆ ಇತ್ತು ನನಗೆ. ಹೋಗಿ ಮುಂದ್ಗಡೆ ವೃತ್ತ ತೋರಿಸಿದ್ರು, ತಾನೇ ಬೆಳೀತಾ ಇದೆ, ಏನಾರಾಗಲಿ ನಾವು ಇದು ಮಾಡಲೇಬೇಕು ಅಂತ ಹಠ ಹಿಡಿದ್ರು ಮಾಡೋದು. ಆದರೆ ನನಗೇನಪ್ಪ ಸಮಾಧಾನಪ್ಪ ಅಂದರೆ, ಈ ಜಾಗನ ಹೆಂಗೆ ವೃದ್ಧಿ ಮಾಡಿದಾರೋ ಅದೇ ರೀತಿ ಮುಂದೇನು ವೃದ್ಧಿ ಮಾಡಬೇಕು. ಬರೀ 2,000 ಅಲ್ಲ, ನಿಮ್ಮ ಮಂಡಳಿ ನಿಮ್ಮ ಊರಿನಿಂದ 20,000 ಹೋಗ್ಬೇಕು. ಅವಾಗಲೇ ನನಗೆ ಸಂತೋಷ, ನಮಗೊಂಥರ ಅವಾಗಲೇ ಖುಷಿ ಆಗೋದು. ಮಾಡಿ ಅವರು ಅಭಿಲಾಷೆ ಊರ ಒಳಗಡೆ ಹತ್ರನೇ ಮಾಡ್ತೀನಿ ಅಂತ ಹೇಳಿದ್ರೆ, ಯಾಕೆ ಅಂತಂದ್ರೆ ಇಲ್ಲಿರ್ತಕ್ಕಂಥ ಭಾಗಕ್ಕೆ ಕೆಲವರು ಬರ್ಬೋದು. ಈಗ ನಾನೇ ಬರ್ಬೇಕು ಅಂತಂದ್ರೆ ಎಷ್ಟು ಯೋಚನೆ ಮಾಡ್ಕೊಂಡ್ ಬಂದೆ ಅಂದ್ರೆ, ನೀವು ಬೋರ್ಡ್ ಹಾಕಿದ್ದೀರಾ, ಬೋರ್ಡ್ ಅಂತ ತೆಗೆದಾಕೊಂಡು ನೀಟಾಗಿ ಒಂದು ಫ್ಲೆಕ್ಸ್ ಹಾಕಿ, ಇಲ್ಲಂದ್ರೆ ಬರ್ಸ್ ಹಾಕಿ. ಈ ಫ್ಲೆಕ್ಸು ಬಿಸಿಲಿಗೆ ಇದಕ್ಕೆ ಹೋಗ್ಬಿಡ್ತದೆ. ಅದು ಬಿಟ್ಟು ನೀವು ಕೈನಲ್ಲಿ ಬರ್ಸ್ ಹಾಕಿದ್ರೆ, ಪೇಂಟಲ್ಲಿ ಬರ್ಸ್ ಹಾಕಿದ್ರೆ ಕಾಣಿಸುತ್ತೆ. ಆದ್ರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ನೀವು ಇದೀರಾ, ಮಾಡ್ತಾ ಇದ್ದೀರಾ, ಪುಣ್ಯಾಪೂರ್ ಮಾಡಿ. ಆದ್ರೆ ಇನ್ನೂ ಒಂದು ಪುಣ್ಯ ಕಟ್ಕೊಳ್ಳಿ ಅಂತಂದ್ರೆ ಮೇನ್ ರೋಡಲ್ಲಿ ಬಂದ್ಬಿಡು. ಅವಾಗ ಏನಾಗುತ್ತೆ ಅಂತಂದ್ರೆ ಎಲ್ರಿಗೂ ಬರೋದಕ್ಕೆ ಸಲೀಸಾಗುತ್ತೆ. ತುಂಬಾ ಶ್ರಮ ಮಾಡಿ ನೀವು ನಿಮ್ಮ ಯಜಮಾನರು ಬಹಳಷ್ಟು ಶ್ರಮ ಮಾಡಿ ಮಾಡ್ತಾ ಇದ್ದೀರಾ. ಇದ್ರ ಜೊತೆಗೆ ನಿಮಗೆ ಎಲ್ಲರ ಸಹಕಾರ ಇರೋದ್ರಿಂದ ನೀವು ಇದನ್ನ ಮಾಡ್ತಾ ಇದ್ದೀರಾ. ಎಲ್ಲರ ಸಹಕಾರ ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗ್ತಾ ಇಲ್ಲ. ನನ್ನ ಜೊತೆ ಇವತ್ತಿನ ದಿನ ನಾವು ನಮ್ಮ ಮೈಸೂರಿನಲ್ಲಿ 2 ತಿಂಗಳ ಕಾಲ ಮಾಡಬೇಕು ಅಂತಂದ್ರೆ 15 ಜನದಿಂದ 20 ಜನ ನನ್ನ ಜೊತೆ ಹಿಂಗೆ ಕೆಲಸ ಮಾಡ್ತಾರೆ. ಬೆಳಗ್ಗೆ 6 ಗಂಟೆಗೆ ಬಂದರೆ ರಾತ್ರಿ ಅವ್ರಿಗೆ 6 ಗಂಟೆಗೆ ಕಳಿಸೋದು, ಊಟ ತಿಂಡಿ ಮಾಡ್ಕೊಡೋದು, ಕಾಫಿ ತಿಂಡಿ ಎಲ್ಲ ಹಂಗೆ. ಆ ಥರ ಮಾಡಿದ್ರಿಂದಾನೆ ನಮ್ಮ ಮಂಡಳಿಯಿಂದ 16,000 ಈರುಳ್ಳಿಗಳನ್ನು ಹಾಕಿ ಕಳಿಸಿದ್ವಿ. 16,000 ಈರುಳ್ಳಿ ಹಾಕೋದು ಬೆಳೆ ಸಾಮಾನ್ಯ ಅಲ್ಲ ಅದು. ಅದ್ರ ಜೊತೆಗೆ ನಿಮ್ಮ ಮಂಡಳಿ ಇರ್ಬೋದು, ನನ್ನ ಮಂಡಳಿ ಇರ್ಬೋದು, ಚಾಮರಾಜನಗರ ಇರ್ಬೋದು, ಗುಂಡ್ಲುಪೇಟೆ ಇರ್ಬೋದು, ಮಾದೇಶ್ವರನ ಬೆಟ್ಟ ಇರ್ಬೋದು, ಇದಕ್ಕೆ ಎಲ್ಲರದ್ದು ಆಗ್ತಕ್ಕಂಥದ್ದು ನಮ್ಮ ಮೈಸೂರಿನಲ್ಲೇ ಹಾಕಿ ಕಳಿಸ್ಬೇಕು. ಈ ಸಾರಿ ನೋಡಿದ್ರೆ 72,000 ಈರುಳ್ಳಿಗಳನ್ನ ಹಾಕಿ ಕಳಿಸಿದ್ವಿ. ಇದು ಒಂದು ದೊಡ್ಡ ಸಾಧನೆ. ಆ ರೀತಿ ಹೇಳೋದಾದ್ರೆ ಎಲ್ರಿಗೂ ಎಲ್ಲ ಭಾಗ್ಯಗಳು ಸಿಗಲ್ಲ. ಇಷ್ಟೊಂದು ಪರಿಶ್ರಮ ಇಟ್ಕೊಂಡು ಮಾಡಬೇಕು ಅಂದಾಗ ಅವರ ಸಹಕಾರ ಇಲ್ಲ ಅಂದ್ರೆ ನನಗಾಗ್ತಾ ಇರಲಿಲ್ಲ. ಇದು ಒಬ್ಬೊಬ್ಬರಿಗೆ ಸಹಕಾರ ಮಾಡಬೇಕು. ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಈ ಸಂದರ್ಭ ನಮ್ಮದು. ಈಗ ನಮಗೆ ಈ ಜ್ಯೋತಿ ವಿಚಾರದಲ್ಲಿ ಹೇಳೋದಾದ್ರೆ ನಾನು ಯಾರಿಗೂ ಟೈಮ್ ಕೊಡೋಕ್ಕಾಗಲ್ಲ. ಜ್ಯೋತಿಯಮ್ಮ ಹೇಳ್ತಾರೆ, ಯಾವಾಗ ಬರ್ತೀರಾ, ಕಾಯ್ತಾ ಇದ್ದೀವಿ, ಪೂಜೆ ಮಾಡ್ತಾ ಇದೀವಿ, ಎಲ್ಲರೂ ಕಾಯ್ತಾ ಇದೀವಿ ಅಂತಂದ್ರೆ ಅವ್ರು ಕಾಯ್ಸಕ್ಕೆ ಇರೋದು. ಇದು ಬೇರೆ ತರ ಅಲ್ಲ. ಇರುಮುಡಿ ಆಯ್ತು ಅಂತಂದ್ರೆ ನೀವು ಬಂದ್ಬಿಟ್ಟು 7 ಗಂಟೆಗೆ ಬಂದ್ಬಿಡಿ ಅಮ್ಮ ಎಲ್ರು ಅಂದ್ರೆ 7:15 ಇರುಮುಡಿ ಹಾಕಿ ಕಳಿಸ್ಬಿಡ್ಬೋದು. ಆದ್ರೆ ಇದು ಹಂಗಲ್ಲ. ನಿಮ್ ಮನೇಲಿ ಪೂಜೆ ಮಾಡ್ತಾ ಇರ್ತೀನಿ, ಅವ್ರು ನೋಡ್ತಾರೆ, ನೋಡ್ಬಿಟ್ಟು ಇದು ಏನು ಅಂತ ಗೊತ್ತಿರಲ್ಲ ಅಲ್ಲಿ ತನಕ. ಅವಾಗ ಕೇಳ್ತಾರೆ, ಏನು ಅಂತ ಕೇಳ್ತಾರೆ, ಇದು ಅಮ್ಮ ಜ್ಯೋತಿ ಮೂಲಕ ಬಂದಿದ್ದಾರೆ ಅಂತ. ನಮ್ಮನೆಗೆ ಕರ್ಸ್ಕೊಡ್ತೀರಾ? ಇವ್ರಿಗೆ ಗೊತ್ತಿರಲ್ಲ. ನಿಮ್ ಮನೆಗೆ ಬರ್ತಾರೆ, ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ, ಅವ್ರು ನೋಡ್ತಾರೆ, ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ, ಇಲ್ಲಿ ಕಾಯ್ತಾನೆ ಇರ್ತಾರೆ. ಇವರು ನಾವು ಹೇಳ್ತೀವಿ 9 ಗಂಟೆಗೆ ಬರ್ತೀವಿ ಅಂತ, ಇವ್ರು ಕಾಯ್ತಾನೆ ಇರೋದು, ನೀವು ಹಂಗೆ ಪಾಸ್ ಆಗ್ತಾನೆ ಇರೋದು. ಇದು ಆಗ್ತಾ ಇರ್ತಕ್ಕಂಥ ಕೆಲಸ. ನಾನು ಬೆಳಗ್ಗೆ 6 ಗಂಟೆಗೆ ಬಿಡಬೇಕು, 9 ಗಂಟೆಗೆ ಬರಬೇಕು ಅಂತ ಮಾಡಿದ್ರೆ ನಾವು ಬಿಟ್ಟಿದ್ದೆ 9:15 ಗಂಟೆ. ಹಿಂಗೇನೆ ಎಲ್ಲ ಕೆಲಸಗಳು. ಈ ಜ್ಯೋತಿ ಕೆಲಸದಲ್ಲಿ ನಾವು ಜ್ಯೋತಿ ಶಕ್ತಿಯವ್ರಿಗೆ ನಾವು ಹೇಳಿದ್ದು ಹಿಂಗೆ ಜ್ಯೋತಿ ತರಿಸ್ಬಿಟ್ಟು ಮುಂದಿನ ವರ್ಷ ಬಿಡಿ 2 ಜ್ಯೋತಿ ಇಲ್ಲೇ ಕೊಟ್ಬಿಡ್ತೀನಿ, ಇಟ್ಕೊಳ್ಳಿ, 2 ದಿನ ಇಟ್ಕೊಳ್ಳಿ, ಮನೆ ಹೋಗಿ ನೀವು ಎಲ್ಲಾ ಪೂಜೆ ಮಾಡಿಸಿ. ಆದ್ರೆ ಈ ವರ್ಷ ಯಾತಕ್ ಬಂದಿದ್ದೀನಿ ಅಂದ್ರೆ ಇದನ್ನ ತೋರ್ಪಡಿಸೋದಕ್ಕೆ ಬಂದೆ. ಬಂದಿದ ತಕ್ಷಣನೇ ಅಲ್ಲಿ ಆರತಿ ಆಗ್ಬೇಕು, ದೃಷ್ಟಿ ತೆಗಿಬೇಕು, ಮನೆ ಮುಂದೆ ದೃಷ್ಟಿ ತೆಗಿಬೇಕು, ಒಳಗಡೆ ಬರ್ಬೇಕು, ಇಡಬೇಕು, ನಂತರ ಮತ್ತೆ ಇದು ತೆಗಿಬೇಕು, ದೃಷ್ಟಿ ತೆಗಿಬೇಕು, ಆರತಿ ತೆಗಿಬೇಕು, ನಂತರ ಮಂತ್ರಗಳನ್ನು ಹೋಗ್ಬೇಕು. ಈ ಮಂತ್ರಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಓಂ ತಮಿಳಲ್ಲಿ ಇದೆ, ಓಂ ಶಕ್ತಿಯೇ ಪೋಟ್ರಿ ಓಂ, ಓಂ ಓಂಕಾರ ಆನಂದಿಯೇ ಪೋಟ್ರಿ ಓಂ, ಓಂ ಉಲಗ ನಾಯಗಿಯೇ ಪೋಟ್ರಿ ಓಂ, ಓಂ ಉರವಕ್ಕೆ ಉರವಾನವಳೆ. ಎಷ್ಟು ಜನ ಕರ್ತಾ ಇರ್ತೀವಿ ಎಲ್ಲ ಒಬ್ಬರಿಗೆ. ಏನಂತಂದ್ರೆ ಅವಳನ್ನ ಗುಣಗಾನ ಮಾಡ್ತಕ್ಕಂಥದ್ದೇ ಒಂದು ರೀತಿ. ಓಂ ಶಕ್ತಿಯೇ ಪೋಟ್ರಿ ಓಂ, ಓಂ ಓಂಕಾರ ಆನಂದಿಯೇ, ಓಂಕಾರಕ್ಕೆ ಆನಂದವನ್ನು ಕೊಡ್ತಕ್ಕಂಥವಳು. ಓಂ ಓಂಕಾರ ಆನಂದಿಯೇ ಪೋಟ್ರಿ ಓಂ, ಓಂ ಉಲಗ ನಾಯಗಿಯೇ ಪೋಟ್ರಿ ಓಂ ಅಂದ್ರೆ ಪ್ರಪಂಚಕ್ಕೆ ನಾಯಕಿ, ಉಲಗ ನಾಯಗಿಯೇ ಪೋಟ್ರಿ ಓಂ, ಉರಬಕ್ಕು ಉರವಾನವಳೆ ಪೋಟ್ರಿ ಓಂ, ನಮ್ಮ ನಿಮ್ಮ ಸಂಬಂಧಗಳನ್ನು ಬೆಸಗೆ ಮಾಡ್ತಕ್ಕಂಥವಳು. ಉರಬಕ್ಕು ಉರವಾನವಳೆ ಪೋಟ್ರಿ ಓಂ, ಉಳ್ಳ ಮಲರ್ ಹೂವಂದವಳೆ ಪೋಟ್ರಿ ಓಂ, ಮನಸ್ಸಲ್ಲಿ ಇರ್ತಕ್ಕಂತಹ ಭಾವನೆಗಳು ಏನೇನಿದೆ ಅದನ್ನೆಲ್ಲ ತೋರ್ಪಡಿಸ್ತಕ್ಕಂಥವು. ಉಳ್ಳ ಮಲರ್ ಹೂವಂದವಳೆ ಪೋಟ್ರಿ ಓಂ, ಓದರಿಯ ಪೆರುಂಬರುಳೆ ಪೋಟ್ರಿ ಓಂ, ಉನ್ಮೈ ಪರಂಪುರುಳೆ ಪಟ್ಟು, ನಿಜ ನೀನು ಉನ್ಮೈ ಪರಂಪುರುಳೆ ಪೋಟ್ರಿ, ನೀನು ನಿಜಾನೇ ತಾಯಿ ನೀನು ಅಂತಕ್ಕಂಥದ್ದು. ಇದು ಮಂತ್ರಗಳು. ಇದನ್ನ ಎಲ್ಲಿ ಅರ್ಥ ಭಾಷೆ ಇದು, ಈ ಭಾಷೆನಲ್ಲಿ ಅರ್ಥ ಮಾಡ್ಕೊಂಡಾಗ ಜೀರ್ಣಿಸ್ಕೊಂಡಾಗ ಸಂತೋಷ ಆಗುತ್ತೆ. ಹೆಂಗಿರುತ್ತೆ ಅದು ಅಂತಂದ್ರೆ, ಮಲ್ಲಿಗೆ ಉದ್ಯಾನ, ಊಟಿ ಮಲ್ಲಿಗೆ ಅಲ್ಲ, ಮೈಸೂರು ಮಲ್ಲಿಗೆ ವಾಸನೆ ಆ ರೀತಿ ಇರುತ್ತೆ. ಅದು ಮನಸ್ಸಿಗೆ ಸಂತೋಷವನ್ನ ಹಿತವನ್ನ ಕೊಡ್ತಕ್ಕಂಥದ್ದು ಅಂದ್ರೆ ಅದು.
ಗೊತ್ತಿಲ್ಲದೆ ಇದ್ದಾಗ ಏನಾಗುತ್ತೆ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಆದ್ರೆ ಈಗ ನಾವೆಲ್ಲ ಭಾವನೆಗಳು ಹೆಂಗಿರ್ಬೇಕು ಅಂತಂದ್ರೆ, ಎಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೀರಾ, ಚಾಮುಂಡಿ ಬೆಟ್ಟ ನೋಡಿದ್ದೀರಾ, ಅಮ್ಮನ ದರ್ಶನ ಮಾಡಿದ್ದೀರಾ, ಮೆಟ್ಲು ಹತ್ಕೊಂಡು ಹೋಗಿದ್ದೀರಾ, ಎಲ್ಲ ಥರನೂ ಮಾಡಿದ್ದೀರಾ, ಇಲ್ಲೆಲ್ಲರೂ ಬಂದಿದ್ದೀರಾ. ಈಗ ಈ ಜಾಗದಲ್ಲಿ ಕೂತ್ಕೊಂಡು ಮನಸ್ಸು ಅಂತಕ್ಕಂಥದ್ದು ಹೆಂಗಿರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ. ನಮ್ಮ ಬಾಳನ್ನ ನಾವು ನಡೆಸ್ಕೊಂಡು ಹೋದ್ರೆ ತಾನೇ ಕರ್ಕೊಂಡು ಹೋಗ್ತದೆ. ಯಾರು ಯಾವುದಲ್ಲೂ ಶಾಶ್ವತವಾಗಿ ಇರಲ್ಲ. ಆದ್ದರಿಂದ ಅಮ್ಮನನ್ನ ಬೇಡಬೇಕು. ಅಮ್ಮನ ಪಾದಾರವಿಂದಗಳಿಗೆ ನಾವು ಶರಣಾಗತಿ ಆಗಬೇಕು. ಅಮ್ಮ ನೀನೇ ಕಾಪಾಡಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಯಾರು ನಾವು ದೇವರನ್ನ ನೋಡಿಲ್ಲ. ದೇವರನ್ನ ಯಾವ ರೀತಿ ನೋಡ್ತೀವಿ? ಯಾರೋ ಒಂದು ಒಳ್ಳೆಯ ಮನಸ್ಸು, ಈ ತರ ಇರೋ ಒಳ್ಳೆಯ ಮನಸ್ಸನ್ನು ನೋಡ್ತೀವಿ. ಆ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನ ನಾವು ಏನಂತ ತಿಳ್ಕೊಬೇಕು ಅಂತಂದ್ರೆ, ಇದೇ ದೇವರು, ಒಳ್ಳೆಯ ಮನಸ್ಸು. ಆ ಒಳ್ಳೆಯ ಮನಸ್ಸು ನಿಮ್ಮಲ್ಲಿ ಇರುತ್ತದೆ, ಅದನ್ನು ತೆಗಿಬೇಕು. ತೆಗೆದಾಗಲೇ ಗೊತ್ತಾಗುತ್ತೆ ಆ ಒಳ್ಳೆಯ ಮನಸ್ಸು ಎಲ್ಲಿದೆ, ಆವಾಗಲೇ ನಿಮ್ಮನ್ನು ದೇವರಾಗೆ ಕಾಣ್ತೀವಿ. ಆದ್ದರಿಂದ ನೀವೆಲ್ಲರೂ ಚೆನ್ನಾಗಿರಿ. ಮುಂದಿನ ವರ್ಷದಲ್ಲಿ ಹೆಚ್ಚಿನ ಇಲ್ಲಿ ಈ ಜಾಗದಿಂದ ಹೆಚ್ಚಾಗಿ ಇರುಮುಡಿಗಳನ್ನು ಹಾಕೊಂಡು ಹೋಗೋದಕ್ಕೆ ಪ್ರಯತ್ನಗಳನ್ನು ಮಾಡಿ ಅಮ್ಮನನ್ನ ನಂಬಿ ಎಲ್ಲ ಕೆಲಸ ಆಗುತ್ತೆ. ಓಂ ಶಕ್ತಿ ಪರಾಶಕ್ತಿ. ಓಂ ಶಕ್ತಿ. ಎಷ್ಟು ಜನ ಓದ್ತಿರೋ ನಮ್ಗೆ ಗೊತ್ತಿಲ್ಲ. ಮಂತ್ರಗಳನ್ನ ಓದಕ್ಕೆ ಎಷ್ಟು ಜನ ಬಂದಿದ್ರೆ